24ನೇ ಪ್ರಶ್ನೆ, ಅರಣ್ಯಗಳನ್ನು ನಾವು ಹೇಗೆ ಸಂರಕ್ಷಿಸಬಹುದು ಅಥವಾ ಅರಣ್ಯ ಸಂರಕ್ಷಣೆಯ ವಿಧಾನಗಳಾವುವು ಅಂತ ಕೇಳಿದ್ದಾರೆ. ಜೂನ್ 2015, ಜೂನ್ 2017, ಮಾರ್ಚ್ 2019, ಮಾರ್ಚ್ 2020, ಜೂನ್ 2023, ಮಾರ್ಚ್ 2024, ಮಾರ್ಚ್ 2024ರ 3ನೇ ಪರೀಕ್ಷೆಯಲ್ಲಿ ಕೇಳಿರುವಂತಹ ಪ್ರಶ್ನೆ ಇದು. ಸೊ ಇದನ್ನ ನೀವು ಇಂಪಾರ್ಟೆಂಟ್ ಕ್ವಶನ್ ಅಂತ ಹೇಳ್ಬೋದು ಮಕ್ಕಳೇ. ಅರಣ್ಯಗಳನ್ನು ನಾವು ಹೇಗೆ ಸಂರಕ್ಷಿಸಬಹುದು? ಉತ್ತರ ನೋಡೋಣ. ಅರಣ್ಯ ಸಂರಕ್ಷಣೆಯ ವಿಧಾನಗಳು. ಕಾಡ್ಗಿಚ್ಚು ಉಂಟು ಮಾಡುವ ಘರ್ಷಿತ ಮರಗಳನ್ನು ತೆಗೆಯುವುದು. ಇವಾಗ ಮರಗಳು ಒತ್ತೊತ್ತಾಗಿ ಬೆಳೆದಾಗ ಮರಗಳ ನಡುವೆ ಘರ್ಷಣೆ ಉಂಟಾಗಿ ಕಾಡ್ಗಿಚ್ಚು ಹಬ್ಬಿ ಮರಗಳು, ಅರಣ್ಯಗಳು ನಾಶವಾಗುತ್ತವೆ ಅಲ್ವಾ. ಸೊ ಕಾಡ್ಗಿಚ್ಚು ಉಂಟು ಮಾಡುವ ಘರ್ಷಿತ ಮರಗಳನ್ನು ತೆಗೆಯುವುದರಿಂದ ಅರಣ್ಯವನ್ನ ಸಂರಕ್ಷಣೆ ಮಾಡಬಹುದು. ಅರಣ್ಯದ ಮರಗಳಿಗೆ ತಗಲುವ ರೋಗಗಳನ್ನ ನಿಯಂತ್ರಿಸುವುದು. ಕೆಲವು ಮರಗಳಿಗೆ ರೋಗಗಳು ತಗುಲಿ ಅವು ಹಬ್ಬುತ್ತಾ ಹರಡುತ್ತಾ ಹೋಗ್ತವೆ ಅಲ್ವಾ. ಸೊ ಅಂತಹ ರೋಗಗಳನ್ನು ನಿಯಂತ್ರಿಸುವುದು. ಮೂರನೆಯದಾಗಿ ಸಸಿಗಳನ್ನು ನೆಡುವುದು, ಬೀಜಗಳನ್ನ ಹರಡುವುದು. ಇದರಿಂದ ಹೆಚ್ಚು ಹೆಚ್ಚು ಅರಣ್ಯಗಳನ್ನ, ಮರ ಗಿಡಗಳನ್ನ ಬೆಳೆಸಬಹುದು. ನಾಲ್ಕನೆಯದಾಗಿ ಕಾನೂನು ಬಾಹಿರವಾಗಿ ಮರ ಕಡಿಯುವುದನ್ನ ನಿಯಂತ್ರಿಸುವುದು. ಈಗ ಸರ್ಕಾರವು ಮರ ಕಡಿಯುವುದನ್ನ ಕಾನೂನು ಬಾಹಿರಗೊಳಿಸಿದೆ ಅಲ್ವಾ. ಸೊ ಮರ ಕಡಿಯುವುದನ್ನ ನಿಯಂತ್ರಿಸುತ್ತದೆ. ಸಾರ್ವಜನಿಕರನ್ನು ಮರ ನೆಡಲು ಪ್ರೋತ್ಸಾಹಿಸುವುದು. ಇಲ್ಲಿ ಎಲ್ಲ ಸಾರ್ವಜನಿಕರನ್ನು ಮರಗಳನ್ನು, ಗಿಡಗಳನ್ನು, ಸಸಿಗಳನ್ನು ನೆಡುವಂತೆ ಪ್ರೋತ್ಸಾಹಿಸುವುದು. ಅರಣ್ಯಗಳ ಪ್ರಾಮುಖ್ಯತೆಯ ಬಗ್ಗೆ ತಿಳುವಳಿಕೆ ನೀಡಿ ಅರಣ್ಯ ರಕ್ಷಣೆಗೆ ಪ್ರೇರೇಪಿಸುವುದು. ಹಲವು ಚಳುವಳಿಗಳನ್ನ ನೀವು ನೋಡಿರ್ತೀರ, ಚಿಕ್ಕೋ ಚಳುವಳಿ, ಅಪ್ಪಿಕೋ ಚಳುವಳಿ ಅಲ್ವಾ ಮಕ್ಕಳೇ. ಸೊ ಈ ರೀತಿ ಅರಣ್ಯಗಳ ಪ್ರಾಮುಖ್ಯತೆ ಬಗ್ಗೆ ತಿಳುವಳಿಕೆ ನೀಡಿ ಅರಣ್ಯ ರಕ್ಷಣೆಗೆ ಪ್ರೇರೇಪಣೆ ನೀಡುವುದು. ಅರಣ್ಯಗಳಲ್ಲಿ ಸಾಕು ಪ್ರಾಣಿಗಳನ್ನ ಮೇಯಿಸುವುದನ್ನ ನಿಯಂತ್ರಿಸುವುದು. ಸ್ವಲ್ಪ ಕಡಿಮೆ ಮಾಡಿ ನಿಯಂತ್ರಣ ಮಾಡುವುದರ ಮೂಲಕ ಅರಣ್ಯಗಳ ಸಂರಕ್ಷಣೆಯನ್ನ ಮಾಡಬಹುದು. ಅದೇ ರೀತಿ ಸಾಮಾಜಿಕ ಅರಣ್ಯ ಯೋಜನೆಗಳನ್ನ ತ್ವರಿತವಾಗಿ ಕಾರ್ಯಗತಗೊಳಿಸುವುದರಿಂದ ಅರಣ್ಯಗಳನ್ನ ಸಂರಕ್ಷಣೆ ಮಾಡಬಹುದು. ಈ ಅರಣ್ಯಗಳನ್ನ ಮಾನವನಿಂದ, ಜೀವಿಗಳಿಂದ, ಪ್ರಾಣಿಗಳಿಂದ ಮತ್ತು ನೈಸರ್ಗಿಕ ವಿಕೋಪಗಳಿಂದ ಸಂರಕ್ಷಣೆ ಕಾಪಾಡುವುದನ್ನೇ ನಾವು ಅರಣ್ಯ ಸಂರಕ್ಷಣೆ ಅಂತ ಕರಿತೀವಿ. ಈ ಎಲ್ಲ ವಿಧಾನಗಳ ಮೂಲಕ ಅರಣ್ಯಗಳನ್ನ ಸಂರಕ್ಷಣೆ ಮಾಡಬಹುದು.